ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಪ್ರತಿದಿನ ಊಟಕ್ಕೆ 40ರಿಂದ 50 ನಿಮಿಷದ ಮುಂಚೆ ಯಾವುದನ್ನು ತಿನ್ನುವುದರಿಂದ ಗ್ಯಾಸ್ಟ್ರಿಕ್ನ ಹಲವು ಸಮಸ್ಯೆಗಳು ದೂರಾಗುತ್ತವೆ? ಆಪ್ಷನ್ಸ್: ಎ ಶುಂಠಿ, ಬಿ ಬೆಲ್ಲ, ಸಿ ಅಜ್ವೈನ, ಡಿ ಜೀರಿಗೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಪ್ರತಿದಿನ ಊಟಕ್ಕೆ 40ರಿಂದ 60 ನಿಮಿಷಗಳ ಮುಂಚೆ 1 ಚಿಟಿಕೆ ಶುಂಠಿ ಮತ್ತು ಬೆಲ್ಲವನ್ನು ತಿನ್ನಬೇಕು. ನಂತರ ಊಟದ ತನಕ ಏನೂ ತಿನ್ನಬಾರದು. ಹೀಗೆ ಪ್ರತಿದಿನ ಮಾಡುತ್ತಾ ಬಂದರೆ ಗ್ಯಾಸ್ಟ್ರಿಕ್, ಅಸಿಡಿಟಿ, ಅಜೀರ್ಣದ ಸಮಸ್ಯೆಗಳು, ಹೊಟ್ಟೆಯಲ್ಲಿ ಹಿಂಸೆ ಆಗುವುದು ಇತ್ಯಾದಿ ಪೂರ್ಣವಾಗಿ ಪರಿಹಾರವಾಗುತ್ತದೆ. ಆಹಾರ ಸುಲಭವಾಗಿ ಜೀರ್ಣವಾಗಿ ಆರೋಗ್ಯವಾಗುತ್ತದೆ. ಎರಡನೇ ಪ್ರಶ್ನೆ, ಮಾನವನಿಗೆ ಒಂದು ನಿರ್ದಿಷ್ಟ ವಯಸ್ಸಾಗುತ್ತಿದ್ದಂತೆ ತಲೆ ಕೂದಲು ಬೆಳ್ಳಗಾಗಲು ಕಾರಣವೇನು? ಆಪ್ಷನ್ಸ್: ಎ ಒತ್ತಡ, ಬಿ ಕಡಿಮೆ ಮೆಲನಿನ್, ಸಿ ಜೀವಕೋಶಗಳು ಕುಂಠಿತ, ಡಿ ಹಾರ್ಮೋನ್ ಬದಲಾವಣೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ನಾವು ವಯಸ್ಸಾಗುತ್ತಿದ್ದಂತೆ ನಮ್ಮ ಕೂದಲಿನ ಕಿರುಚೀಲಗಳು ಕೂದಲಿಗೆ ಬಣ್ಣವನ್ನು ನೀಡುವ ಮೆಲನಿನ್ ಉತ್ಪಾದನೆಯನ್ನು ಕಡಿಮೆ ಮಾಡುತ್ತವೆ. ಇದರ ಉತ್ಪಾದನೆ ಕಡಿಮೆಯಾದರೆ ನಿಮ್ಮ ಕೂದಲು ಬೆಳ್ಳಗಾಗಲು ಪ್ರಾರಂಭಿಸುತ್ತದೆ. ನಿಮ್ಮ ಕೂದಲು ಯಾವಾಗ ಮತ್ತು ಎಷ್ಟು ಚೆನ್ನಾಗಿ ಬಿಳಿ ಬಣ್ಣಕ್ಕೆ ತಿರುಗುತ್ತದೆ ಎಂಬುದು ನಿಮ್ಮ ಪೋಷಕರಿಂದ ನೀವು ಪಡೆಯುವ ಜೀನ್ಗಳ ಮೇಲೆ ಹೆಚ್ಚಾಗಿ ಅವಲಂಬಿತವಾಗಿರುತ್ತದೆ. ಅಲ್ಲದೆ ನಿಮ್ಮ ಬಿಳಿ ಕೂದಲಿನ ಸಮಸ್ಯೆಯಲ್ಲಿ ಒತ್ತಡವೂ ಒಂದು ಪಾತ್ರವನ್ನು ವಹಿಸುತ್ತದೆ. ಮೂರನೇ ಪ್ರಶ್ನೆ, ಪುರುಷರನ್ನು ಕಾಡುವ ಮಾನಸಿಕ ಒತ್ತಡವನ್ನು ಬಹಳ ಬೇಗನೆ ಕಡಿಮೆ ಮಾಡಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ಸಿಗರೇಟ್, ಬಿ ಆಲ್ಕೋಹಾಲ್, ಸಿ ವಾಲ್ನಟ್ಸ್, ಡಿ ವ್ಯಾಯಾಮ. ಸರಿಯಾದ ಉತ್ತರ ಆಪ್ಷನ್ ಸಿ ವಾಲ್ನಟ್ಸ್. ಮಾನಸಿಕ ಒತ್ತಡವನ್ನು ವಾಲ್ನಟ್ ಬೀಜಗಳು ಬಹಳ ಬೇಗನೆ ಕಡಿಮೆ ಮಾಡುತ್ತದೆ. ಹಾಗಾಗಿ ಪುರುಷರು ಆಗಾಗ ವಾಲ್ನಟ್ ಬೀಜಗಳನ್ನು ಸೇವಿಸುವುದು ಉತ್ತಮ. ನಾಲ್ಕನೇ ಪ್ರಶ್ನೆ, ಡೆವಿಲ್ಸ್ ಕಿಚನ್ ಎಂದು ಯಾವ ಗುಹೆಯನ್ನು ಕರೆಯಲಾಗುತ್ತಿತ್ತು? ಆಪ್ಷನ್ಸ್: ಎ ಭೀಮೇಟ್ಕಾ, ಬಿ ಬಾಗ್ ಗುಹೆ, ಸಿ ಎಲಿಫೆಂಟಾ ಗುಹೆ, ಡಿ ಗುಣ ಗುಹೆ. ಸರಿಯಾದ ಉತ್ತರ ಆಪ್ಷನ್ ಡಿ ಗುಣ ಗುಹೆ. ಪಿಲ್ಲರ್ ರಾಕ್ಸ್ ರಸ್ತೆಯಲ್ಲಿರುವ ಮತ್ತು ಕೊಡೈಕನಾಲ್ನ ಮುಖ್ಯ ನಗರದಿಂದ ದೂರದಲ್ಲಿರುವ ಗುಣ ಗುಹೆಗಳು ಕೊಡೈಕನಾಲ್ನಲ್ಲಿರುವ ನಿಗೂಢ ಪ್ರವಾಸಿ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಇದು ನೋಡಲು ಬಹಳ ಸುಂದರವಾಗಿ ಹಾಗೂ ಪ್ರಕೃತಿಯಿಂದ ಆಶೀರ್ವದಿಸಲ್ಪಟ್ಟಿದೆ. ಇಲ್ಲಿಯ ಭೇಟಿಯು ನಿಜಕ್ಕೂ ರೋಮಾಂಚನಕಾರಿ ಎನ್ನಬಹುದು. ಒಂದು ಕಾಲದಲ್ಲಿ ಈ ಗುಹೆಗಳನ್ನು ಡೆವಿಲ್ಸ್ ಕಿಚನ್ ಎಂದು ಕೂಡ ಕರೆಯುತ್ತಿದ್ದರು. ಈ ಗುಹೆಗಳು ವಾಸ್ತವವಾಗಿ ಪರ್ವತದ 3 ಬಂಡೆಗಳ ನಡುವೆ ರೂಪುಗೊಂಡ ಗುಹೆಗಳಾಗಿವೆ. ಐದನೇ ಪ್ರಶ್ನೆ, ಮಾಂಸಾಹಾರವನ್ನು ಸಂಪೂರ್ಣವಾಗಿ ನಿಷೇಧಿಸಿರುವ ವಿಶ್ವದ ಮೊದಲ ನಗರ ಯಾವುದು? ಆಪ್ಷನ್ಸ್: ಎ ಭಾವನಗರ, ಬಿ ಶಾಂಘೈ, ಸಿ ನ್ಯೂಯಾರ್ಕ್, ಡಿ ಮನಿಲಾ. ಸರಿಯಾದ ಉತ್ತರ ಆಪ್ಷನ್ ಎ ಭಾವನಗರ. ಗುಜರಾತ್ನ ಭಾವನಗರ ಜಿಲ್ಲೆಯಲ್ಲಿರುವ ಪಾಲಿತಾನವು ಮಾಂಸಾಹಾರವನ್ನು ನಿಷೇಧಿಸಿದ ವಿಶ್ವದ ಮೊದಲ ನಗರವಾಗಿದೆ. ಪಾಲಿಟಾನ ವಿಶೇಷವಾಗಿ ಜೈನರಿಗೆ ಮಹತ್ವದ ಯಾತ್ರಾಸ್ಥಳವಾಗಿ ಹೆಸರುವಾಸಿಯಾಗಿದೆ. ಈ ಧರ್ಮದ ಜನರು ಪ್ರಾಣಿ ಹಿಂಸೆ ಹಾಗೂ ಪ್ರಾಣಿ ಭಕ್ಷಣೆಯನ್ನು ತೀವ್ರವಾಗಿ ಖಂಡಿಸುತ್ತಾರೆ. ಒಂದು ವೇಳೆ ನಿಯಮ ಮೀರಿ ಯಾರಾದರೂ ಮಾಂಸಾಹಾರ ಭಕ್ಷಿಸಿದರೆ ಅಂಥವರಿಗೆ ಶಿಕ್ಷೆಗೆ ಒಳಪಡಿಸಲಾಗುತ್ತದೆ. ಈ ಪ್ರದೇಶವು ಮಾಂಸಕ್ಕಾಗಿ ಪ್ರಾಣಿಗಳನ್ನು ಕೊಲ್ಲುವುದು ಮತ್ತು ಮಾಂಸದ ಮಾರಾಟ ಹಾಗೂ ಸೇವನೆಯನ್ನು ಕಾನೂನುಬಾಹಿರ ಅಥವಾ ಶಿಕ್ಷಾರ್ಹ ಅಪರಾಧ ಎಂದು ಪರಿಗಣಿಸುತ್ತಾರೆ. ಆರನೇ ಪ್ರಶ್ನೆ, ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ತಡೆಯಲು ಯಾವುದು ಉತ್ತಮ ಮನೆಮದ್ದಾಗಿದೆ? ಆಪ್ಷನ್ಸ್: ಎ ಬಿಸಿ ನೀರು, ಬಿ ಮೊಸರು, ಸಿ ಜೀರಿಗೆ, ಡಿ ಬೆಳ್ಳುಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಬಿ ಮೊಸರು. ಆರೋಗ್ಯದ ದೃಷ್ಟಿಯಿಂದ ಮೊಸರು ಒಳ್ಳೆಯದು. ಮೊಸರಿನಲ್ಲಿ ಕ್ಯಾಲ್ಸಿಯಂ, ವಿಟಮಿನ್ ಡಿ, ಪ್ರೋಟೀನ್ ಹಾಗೂ ಗಟ್ ಬ್ಯಾಕ್ಟೀರಿಯಾ ಇರುತ್ತದೆ. ಮೊಸರನ್ನು ಮಜ್ಜಿಗೆ ಮಾಡಿ ಅಥವಾ ಸಕ್ಕರೆ ಬೆರೆಸಿ ಕುಡಿದರೆ ದೇಹಕ್ಕೆ ತಂಪು, ಹೊಟ್ಟೆ ನೋವು, ಮಲವಿಸರ್ಜನೆ, ಅಲ್ಸರ್ ಸಮಸ್ಯೆ ದೂರಾಗುತ್ತದೆ. ಇದು ದೇಹದಲ್ಲಿ ರೋಗನಿರೋಧಕ ಶಕ್ತಿ ಹೆಚ್ಚಿಸಿ ಮೂಳೆಗಳು ಮಾತ್ರವಲ್ಲದೆ ಹಲ್ಲುಗಳನ್ನು ಗಟ್ಟಿಗೊಳಿಸುತ್ತದೆ.
ಹೃದಯ ಸಂಬಂಧಿ ಕಾಯಿಲೆ, ರಕ್ತದೊತ್ತಡ, ಮೂತ್ರಪಿಂಡ, ದೇಹದ ಕೊಲೆಸ್ಟ್ರಾಲ್ ಸಮಸ್ಯೆ ದೂರಾಗುತ್ತದೆ. 7ನೇ ಪ್ರಶ್ನೆ, ವಿಶ್ವದಲ್ಲೇ ಅತಿ ಹೆಚ್ಚು ವಿದ್ಯಾವಂತರನ್ನು ಹೊಂದಿರುವ ದೇಶ ಯಾವುದು? ಆಪ್ಷನ್ಸ್: ಎ ಕೆನಡಾ, ಬಿ ಅಮೇರಿಕಾ, ಸಿ ಇಂಗ್ಲೆಂಡ್, ಡಿ ಲಕ್ಸೆಂಬರ್ಗ್. ಸರಿಯಾದ ಉತ್ತರ ಆಪ್ಷನ್ ಎ ಕೆನಡಾ. ಕೆನಡಾ ವಿಶ್ವದಲ್ಲಿ ಹೆಚ್ಚು ವಿದ್ಯಾವಂತ ದೇಶವಾಗಿದೆ. ಕೆನಡಾದಲ್ಲಿ 59.96% ಜನರು ವಿದ್ಯಾವಂತರಾಗಿದ್ದಾರೆ. ಹೆಚ್ಚು ವಿದ್ಯಾವಂತರ ಪಟ್ಟಿಯಲ್ಲಿ ಜಪಾನ್ 2ನೇ ಸ್ಥಾನದಲ್ಲಿದೆ. 52.68% ಜನರು ಶಿಕ್ಷಣ ಪಡೆದಿದ್ದಾರೆ. ಇನ್ನು ಶಿಕ್ಷಣ ವರದಿಯಲ್ಲಿ ಲಕ್ಸೆಂಬರ್ಗ್ 3ನೇ ಸ್ಥಾನದಲ್ಲಿದೆ. ಆ ಸಂದರ್ಭದಲ್ಲಿ ಅಮೆರಿಕ ಮತ್ತು ಬ್ರಿಟನ್ ಸ್ಥಾನವು ನಿಖರವಾಗಿ 6 ಮತ್ತು 8 ಆಗಿದೆ. ದಕ್ಷಿಣ ಕೊರಿಯಾ ಕೂಡ ಶಿಕ್ಷಣ ಪಡೆಯುವ ಓಟದಲ್ಲಿ ಅಮೆರಿಕವನ್ನು ಕಳೆದುಕೊಂಡಿದೆ. ಏಕೆಂದರೆ ವಿದ್ಯಾವಂತ ರಾಷ್ಟ್ರಗಳ ಪಟ್ಟಿಯಲ್ಲಿ ದಕ್ಷಿಣ ಕೊರಿಯಾ 4ನೇ ಸ್ಥಾನದಲ್ಲಿದ್ದು ಇಸ್ರೇಲ್ 5ನೇ ಸ್ಥಾನದಲ್ಲಿದೆ. 8ನೇ ಪ್ರಶ್ನೆ, ಗರ್ಭಾವಸ್ಥೆಯಲ್ಲಿ ಯಾವುದನ್ನು ತಿನ್ನುವುದರಿಂದ ಅದು ದೇಹದ ಶಾಖವನ್ನು ಹೆಚ್ಚಿಸುವುದರ ಜೊತೆಗೆ ರಕ್ತಸ್ರಾವಕ್ಕೆ ಕಾರಣವಾಗುತ್ತದೆ? ಆಪ್ಷನ್ಸ್: ಎ ಹಲಸಿನ ಹಣ್ಣು, ಬಿ ಸೀತಾಫಲ, ಸಿ ಲಿಚ್ಚಿ, ಡಿ ಡ್ರ್ಯಾಗನ್ ಫ್ರೂಟ್. ಸರಿಯಾದ ಉತ್ತರ ಆಪ್ಷನ್ ಸಿ ಲಿಚ್ಚಿ. ಗರ್ಭಾವಸ್ಥೆಯಲ್ಲಿ ಹೆಚ್ಚು ಲಿಚ್ಚಿಗಳನ್ನು ತಿನ್ನುವುದು ನಿಮ್ಮ ದೇಹದಲ್ಲಿ ಶಾಖವನ್ನು ಹೆಚ್ಚಿಸಬಹುದು. ಇದು ನಿಮ್ಮ ಗರ್ಭಾವಸ್ಥೆಯಲ್ಲಿ ವಿವಿಧ ತೊಡಕುಗಳಿಗೆ ಕಾರಣವಾಗುತ್ತದೆ. ಅತಿ ಹೆಚ್ಚು ಲಿಚ್ಚಿಗಳನ್ನು ತಿನ್ನುವುದು ಗರ್ಭಾವಸ್ಥೆಯಲ್ಲಿ ರಕ್ತಸ್ರಾವಕ್ಕೆ ಕಾರಣವಾಗುತ್ತದೆ. ಇಂತಹ ಸಮಯದಲ್ಲಿ ಲಿಚ್ಚಿಯನ್ನು ಸೇವಿಸುವುದು ಸುರಕ್ಷಿತವಲ್ಲ, ಏಕೆಂದರೆ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಿಸುತ್ತದೆ ಮತ್ತು ಗರ್ಭಾವಸ್ಥೆಯ ಮಧುಮೇಹಕ್ಕೆ ಕಾರಣವಾಗುತ್ತದೆ. ಆದ್ದರಿಂದ ಗರ್ಭಾವಸ್ಥೆಯಲ್ಲಿ ಲಿಚ್ಚಿಗಳನ್ನು ತಪ್ಪಿಸಬೇಕು. ಆದಾಗ್ಯೂ ನೀವು ಇನ್ನೂ ಅವುಗಳನ್ನು ತಿನ್ನಲು ಬಯಸಿದರೆ ನಿಮ್ಮ ವೈದ್ಯರು ಅಥವಾ ಆಹಾರ ತಜ್ಞರನ್ನು ಸಂಪರ್ಕಿಸಿ ತಿನ್ನುವುದು ಉತ್ತಮ. 9ನೇ ಪ್ರಶ್ನೆ, ನಗ್ನವಾಗಿ ಸ್ನಾನ ಮಾಡುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಪಿತೃದೋಷ, ಬಿ ಲಕ್ಷ್ಮಿ ಕೋಪಗೊಳ್ಳುತ್ತಾಳೆ, ಸಿ ಕೀಟಕಾಟ, ಡಿ ಕೆಟ್ಟ ಶಕ್ತಿ ಆಕರ್ಷಣೆ. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಬೆತ್ತಲೆಯಾಗಿ ಸ್ನಾನ ಮಾಡಿದರೆ ಕೆಲವೊಮ್ಮೆ ಪಿತೃದೋಷ ಬರುತ್ತದೆ. ನೀವು ಬೆತ್ತಲೆಯಾಗಿ ಸ್ನಾನ ಮಾಡಿದರೆ ಪೂರ್ವಜರು ಕೋಪಗೊಳ್ಳುತ್ತಾರೆ. ಈ ಕಾರಣದಿಂದಾಗಿ ನೀವು ಜೀವನದಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಆದ್ದರಿಂದ ಸ್ನಾನದ ವೇಳೆ ತುಂಡು ಬಟ್ಟೆಯಾದರೂ ಧರಿಸಬೇಕು ಎಂದು ಹೇಳುತ್ತಾರೆ. ಇನ್ನೊಂದು ಮುಖ್ಯವಾದ ವಿಷಯವೆಂದರೆ ಬಟ್ಟೆ ಇಲ್ಲದೆ ಸ್ನಾನ ಮಾಡಿದರೆ ಲಕ್ಷ್ಮೀ ದೇವಿಯು ಕೋಪಗೊಳ್ಳುತ್ತಾಳೆ ಎಂಬ ನಂಬಿಕೆಯೂ ಇದೆ. ಈ ರೀತಿಯಾಗಿ ಬೆತ್ತಲೆಯಾಗಿ ಸ್ನಾನ ಮಾಡುವುದರಿಂದ ಆರ್ಥಿಕ ಸ್ಥಿತಿಗೆ ಧಕ್ಕೆಯಾಗುತ್ತದೆ. ಇನ್ನು ಹೆಚ್ಚಿನ ಸಮಯದವರೆಗೂ ಬಟ್ಟೆ ಹಾಕದೆ ಸ್ನಾನ ಮಾಡಿದರೆ ದುಷ್ಟಶಕ್ತಿಗಳು ಮನೆಗೆ ನುಗ್ಗುತ್ತವೆ ಎಂಬ ನಂಬಿಕೆಯೂ ಇದೆ. ಇದರಿಂದ ಸ್ನಾನ ಮಾಡುವವರ ಮನಸ್ಸು ಮತ್ತು ಮನೆಯ ಮೇಲೆ ಪರಿಣಾಮ ಬೀರುತ್ತದೆ. ಇನ್ನು ಹಿಂದೂ ಧರ್ಮಗಳ ಪ್ರಕಾರ ಸ್ನಾನ ಮಾಡುವಾಗ ಬೆತ್ತಲೆಯಾಗಿ ಸ್ನಾನ ಮಾಡುವುದರಿಂದ ಜೀವನದಲ್ಲಿ ತೊಂದರೆಗಳು ಉಂಟಾಗುತ್ತದೆ ಎಂದು ಹೇಳಲಾಗುತ್ತದೆ. 10ನೇ ಪ್ರಶ್ನೆ, ಯಾವುದನ್ನು ನಿರ್ವಿಷಗೊಳಿಸುವ ಆಹಾರ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಬೇವಿನ ಎಲೆ, ಬಿ ಹಾಗಲಕಾಯಿ, ಸಿ ಶತಾವರಿ, ಡಿ ತುಳಸಿ. ಸರಿಯಾದ ಉತ್ತರ ಆಪ್ಷನ್ ಸಿ ಶತಾವರಿ. ಶತಾವರಿಯನ್ನು ಸಾಂಪ್ರದಾಯಿಕವಾಗಿ ನಿರ್ವಿಷಗೊಳಿಸುವ ಆಹಾರ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಇದು ಹೆಚ್ಚಿನ ಪ್ರಮಾಣದ ಅಮೈನೋ ಆಮ್ಲವನ್ನು ಹೊಂದಿರುತ್ತದೆ. ಇದು ಮೂತ್ರವರ್ಧಕವಾಗಿ ಕಾರ್ಯನಿರ್ವಹಿಸುತ್ತದೆ. ಹೆಚ್ಚುವರಿ ದ್ರವವನ್ನು ನಿಮ್ಮ ದೇಹ ವ್ಯವಸ್ಥೆಯಿಂದ ಹೊರಹಾಕುತ್ತದೆ. ಇದು ಆಲ್ಕೋಹಾಲ್ ಮತ್ತು ಇತರ ಜೀವಾಣುಗಳ ಚಯಾಪಚಯವನ್ನು ವೇಗಗೊಳಿಸಲು ಸಹಾಯ ಮಾಡುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.